ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದೇಳಿ ಕುಂದುಪಾರದ ಮನೆಯೊಂದರಲ್ಲಿ ಎಕ್ಸೈಸ್ ನಡೆಸಿದ ತಪಾಸಣೆ. 68.317 ಗ್ರಾಂ ಮಾದಕ ವಸ್ತು ವಶಕ್ಕೆ. ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ಉಪ್ಪಳ ನಿವಾಸಿ ಎ ಮೊಹಮ್ಮದ್ ಶಮೀರ್ 25.9 ಗ್ರಾಂ ಎಂಡಿಎಂಯೊಂದಿಗೆ ಬಂಧನ. ಕೆಪಿಪಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲೆಕ್ಟರೇಟ್ ಕಚೇರಿ ಪರಿಸರದಲ್ಲಿ ಧರಣಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪತಿ ಪತ್ನಿಯ ಮಧ್ಯೆ ಉಂಟಾದ ವಿರಸ ಪರಿಹರಿಸಲು ಒಪ್ಪದ ಸಂಬಂಧಿಕ ಯುವಕರನ್ನು ಹಲ್ಲೆಗೈದ ಘಟನೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಜಿಲ್ಲಾ ಕನ್ವೆನ್ಷನ್ ಫೆಬ್ರವರಿ 20ರಂದು ಕಾಂಜಂಘಾಟ್ ರಾಜ್ ರೆಸಿಡೆನ್ಸಿಯಲ್ಲಿ. ಕೆಂಪುಕಲ್ಲು ಉತ್ಪಾದಕ ಮಾಲಕರ ಕಲ್ಯಾಣ ಸಂಘದ ಜಿಲ್ಲಾ ಸಮ್ಮೇಳನ ಪೊಯ್ನಾಚಿಯಲ್ಲಿ ಶಾಸಕ ಎನ್ಎ ನೆಲಿಕುಂದ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ದೇಳಿ ಕುಂದುಪಾರದ ಮನೆಯೊಂದರಲ್ಲಿ ಎಕ್ಸೈಸ್ ನಡೆಸಿದ ತಪಾಸಣೆಯಲ್ಲಿ 68.317 ಗ್ರಾಂ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿದೆ. ಘಟನೆಯಲ್ಲಿ ಮೊಹಮ್ಮದ್ ರಯೀಸ್ ಎಂಬಾತನನ್ನು ಎಕ್ಸೈಸ್ ಬಂಧಿಸಿದೆ. ಬಾಳೆಹಣ್ಣು ಮಾರಾಟ ಮಾಡುವ ನೆಪದಲ್ಲಿ ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ಉಪ್ಪಳೆ ರೈಲ್ವೆ ನಿಲ್ದಾಣ ರಸ್ತೆಯ ನಿವಾಸಿ ಎ ಮೊಹಮ್ಮದ್ ಶಮೀರ್ ಎಂಬಾತನನ್ನು 25.9 ಗ್ರಾಂ ಎಂಡಿಎಂಯೊಂದಿಗೆ ಕಾಸರಗೋಡು ಟೌನ್ ಪೊಲೀಸರು ಬಂಧಿಸಿದ್ದಾರೆ. ಕಾಸರಗೋಡು ದೇಳಿ ಕುಂದುಪಾರಾದ ಮನೆಯೊಂದರಲ್ಲಿ ಎಕ್ಸೈಸ್ ನಡೆಸಿದ ತಪಾಸಣೆಯಲ್ಲಿ 68.317 ಗ್ರಾಂ ಮೆಥಾಫೆಟಮಿನ್ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿದೆ. ಘಟನೆಯಲ್ಲಿ ಮೊಹಮ್ಮದ್ ರೈಸ್ ಎಂಬಾತನನ್ನು ಎಕ್ಸೈಸ್ ಬಂಧಿಸಿದೆ. 40,000 ರೂಪಾಯಿಗೆ 2 ಮೊಬೈಲ್ ಫೋನ್ಗಳು ಮತ್ತು ಆಧಾರ್ ಕಾರ್ಡ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಯುವಕರನ್ನು ಈ ಹಿಂದೆಯೂ ಮಾದಕ ವಸ್ತುವಿನೊಂದಿಗೆ ಅಬಕಾರಿ ಪೊಲೀಸರು ಬಂಧಿಸಿದ್ದರು. ಇದೇ ವೇಳೆ ಬಾಳೆಹಣ್ಣು ಮಾರಾಟ ಮಾಡುವ ನೆಪದಲ್ಲಿ ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ಉಪ್ಪಳ ರೈಲ್ವೆ ನಿಲ್ದಾಣ ರಸ್ತೆಯ ನಿವಾಸಿ ಎ ಮೊಹಮ್ಮದ್ ಶಮೀರ್ ಎಂಬಾತನನ್ನು ಬುಧವಾರ 25.9 ಗ್ರಾಂ ಎಂಡಿಎಂಎ ಹಾಗೂ 25 ಲಕ್ಷ ರೂಪಾಯಿಗಳೊಂದಿಗೆ ಕಾಸರಗೋಡು ಟೌನ್ ಪೊಲೀಸರು ಹಾಗೂ ದನ್ಸಫ್ ತಂಡ ಬಂಧಿಸಿದೆ. ಇದರ ಬೆನ್ನಲ್ಲೇ ಅಬಕಾರಿ ಇಲಾಖೆಯು ಮಾದಕ ವಸ್ತು ಬೇಟೆಯನ್ನು ತೀವ್ರಗೊಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಪಿಪಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲೆಕ್ಟರೇಟ್ ಕಚೇರಿ ಪರಿಸರದಲ್ಲಿ ಧರಣಿ ನಡೆಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು. ಧರ್ನಾ ಸಮರಂ ಸಿಂದಾಬಾದ್. ಪ್ರವಾಸಿ ಕಾಂಗ್ರೆಸ್ ಸಿಂದಾಬಾದ್. ಪ್ರವಾಸಿ ಕಾಂಗ್ರೆಸ್ ಸಿಂದಾಬಾದ್. ಪುನರ್ನಿವಾಸ ಪ್ಯಾಕೇಜ್. ಸಂಬಳವಿಲ್ಲ ಪ್ರವಾಸಿ. 60 ವಯಸ್ಸು ಮೇಲ್ಪಟ್ಟ ಪ್ರವಾಸಿಗಳಿಗೆ ಯಾವುದೇ ನಿರ್ಬಂಧವಿಲ್ಲದೆ ಕಲ್ಯಾಣ ಪಿಂಚಣಿ ಅನುಮತಿಸಬೇಕು. ಪ್ರವಾಸಿಗಳ ಸಮಸ್ಯೆಯನ್ನು ಅರಿತು ಅವರ ಹಕ್ಕುಗಳನ್ನು ಸಂರಕ್ಷಿಸಿ ಅವುಗಳನ್ನು ಲಭ್ಯವಾಗುವಂತೆ ಮಾಡಲು ರಿಟೈರ್ಡ್ ಜಡ್ಜ್ನ ನೇತೃತ್ವದಲ್ಲಿ ಆಯೋಗವನ್ನು ನೇಮಿಸಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಪ್ರದೇಶ ಪ್ರವಾಸಿ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಧರಣಿ ನಡೆಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು. കേരളത്തിൽ കാണുന്ന സമഗ്ര പുരോഗതിക്ക് വേണ്ടി പ്രവർത്തിച്ച വലിയ ശക്തി എന്ന് പറയുന്നത് കേരളത്തിലെ പ്രവാസികളാണ്. മുഖ്യമന്ത്രി ഗൾഫ് രാജ്യങ്ങളിലായാലും മറ്റ് രാജ്യങ്ങളിലെല്ലാം വിദേശ പര്യടനം നടത്തുമ്പോൾ പ്രവാസികൾ സംഘടിപ്പിക്കുന്ന സ്വീകരണ യോഗത്തിൽ നല്ല പഞ്ചാര വാക്ക് പറയും, ഒരുപാട് വാഗ്ദാനങ്ങൾ നൽകും. പക്ഷെ ഈ വാഗ്ദാനങ്ങളൊന്നും നൽകാതെ മുമ്പോട്ട് പോകുന്ന ഒരു മുഖ്യമന്ത്രിയായി കേരളത്തിലെ മുഖ്യമന്ത്രി പിണറായി വിജയൻ മാറി എന്നുള്ളതിന്റെ വലിയ ഒരു സൂചനയാണ് ഇന്നിപ്പോൾ പ്രവാസികളുടെ അവകാശ പോരാട്ടങ്ങൾക്ക് വേണ്ടി ഈ സമരം നടത്തുന്നത്. ಪ್ರವಾಸಿ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷೆ ಜಮೀಲಾ ಅಹಮದ್, ಸೇವಾದಳ ರಾಜ್ಯಾಧ್ಯಕ್ಷ ರಮೇಶನ್ ಕರ್ವಚೇರಿ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಪಿವಿ ಸುರೇಶ್, ಕಾಸರಗೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ನಂಬ್ಯಾರ್, ಪ್ರವಾಸಿ ರಾಜ್ಯ ಕಾರ್ಯದರ್ಶಿ ಎಂಪಿಎಂ ಶಾಫಿ, ಜಿಲ್ಲಾ ಉಪಾಧ್ಯಕ್ಷರುಗಳಾದ ಜಾರ್ಜ್ ಕರಿಮಾಡಂ, ರಾಜನ್ ತೆಕ್ಕೇಕರ, ಕಣ್ಣನ್ ಕರ್ವಾಕೋಡ್, ಕಾರ್ಯದರ್ಶಿಗಳಾದ ಅಹಮದ್ ಚೌಕಿ, ಕೆ ಫಿರೋಜ್ ಸೆರ್ವತ್ತೂರ್, ಸಂತು, ಗಂಗಾಧರನ್, ರಾಘವನ್ ಮುಂತಾದವರು ಮಾತನಾಡಿದರು. ವಿನೋದ್ ನಿಟ್ಟೂರು ಸ್ವಾಗತಿಸಿ ನಾಸಿರ್ ಕೋಳ್ಯಡ್ಕ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪತಿ ಪತ್ನಿಯ ಮಧ್ಯೆ ಉಂಟಾದ ವಿರಸವನ್ನು ಪರಿಹರಿಸಲು ಒಪ್ಪದ ಸಂಬಂಧಿಕ ಯುವಕರನ್ನು ಹಲ್ಲೆಗೈದ ಘಟನೆ ನೀರ್ಚಲ್ನಲ್ಲಿ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಮಂದಿಯನ್ನು ಬದಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. ಗಂಡ ಹೆಂಡತಿಯ ಮಧ್ಯೆ ಉಂಟಾದ ವಿರಸವನ್ನು ಪರಿಹರಿಸಲು ಒಪ್ಪದ ಕಾರಣದಿಂದ ಯುವಕನ ಮೇಲೆ ಹಲ್ಲೆ ಮಾಡಿ ಕೊಲೆಗೈಯಲು ಯತ್ನಿಸಿದ ಘಟನೆ ನಡೆದಿದೆ. ಪ್ರಕರಣದಲ್ಲಿ 5 ಮಂದಿಯನ್ನು ಬದಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. ನೀರ್ಚಾಲು ಮೇಲಿನಪೇಟೆಯ ಸೂರಜ್ನನ್ನು ತಡೆದು ನಿಲ್ಲಿಸಿ ಹಲ್ಲೆಗೈಯಲಾಗಿರುವುದು. ಪ್ರಕರಣದಲ್ಲಿ ಮಾಡತಡ್ಕ ನಿವಾಸಿ ಧೀರಜ್, ಚೂರಿಪಳ ನಿವಾಸಿ ಸುದೀಶ್, ಮದೂರು ನಿವಾಸಿಗಳಾದ ಶೈಲೇಶ್, ವಿಷ್ಣು ಪ್ರಸಾದ್, ನೆಲ್ಲಿಕಟ್ಟೆ ನಿವಾಸಿ ಸುದೀಶ್ ಎಂಬುವರನ್ನು ಬಂಧಿಸಲಾಗಿದೆ. ಆದಿತ್ಯವಾರ ಸಾಯಂಕಾಲ ನೀರ್ಚಾಲು ಮೇಲಿನಪೇಟೆಯಲ್ಲಿ ಈ ಘಟನೆ ನಡೆದಿರುವುದು.
ಪ್ರಕರಣದ ಎರಡನೇ ಆರೋಪಿ ಹಾಗೂ ಪತ್ನಿ ಮಧ್ಯೆ ವಿರಸ ಉಂಟಾಗಿದ್ದು, ಇದನ್ನು ಪರಿಹರಿಸಬೇಕೆಂದು ಸಂಬಂಧಿಕನಾದ ಸೂರಜ್ನಲ್ಲಿ ಹೇಳಲಾಗಿತ್ತು. ಆದರೆ ಸೂರಜ್ ಇದಕ್ಕೆ ಒಪ್ಪಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಹಲ್ಲೆಗೈಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಜಿಲ್ಲಾ ಕನ್ವೆನ್ಷನ್ ಫೆಬ್ರವರಿ 20ರಂದು ಕಾಂಜಂಗಡ್ ರಾಜ್ ರೆಸಿಡೆನ್ಸಿಯಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದ ಕೇಬಲ್ ಟಿವಿ ರಂಗದಲ್ಲಿ ಕಾರ್ಪೊರೇಟ್ ಪ್ರಾಬಲ್ಯದ ವಿರುದ್ಧ ಹೋರಾಟ ನಡೆಸಿ ಮುನ್ನಡೆದು 35ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಅಭೂತಪೂರ್ವ ಯಶಸ್ಸಿನ ಪ್ರಯಾಣ ಸಿಒಎ ಹಾಗೂ ಕೇರಳ ವಿಷನ್ ಅತ್ತಾಗಿದೆ. ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಡಿಜಿಟಲ್ ಸೇವಾ ಪೂರೈಕೆದಾರರು ಹಾಗೂ 60,000ದಷ್ಟು ಬ್ರಾಡ್ಬ್ಯಾಂಡ್ ಚಂದಾದಾರರಿದ್ದಾರೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಜಿಲ್ಲಾ ಕನ್ವೆನ್ಷನ್ ಫೆಬ್ರವರಿ 20ರಂದು ಕಾಂಜಂಗಡ್ ರಾಜ್ ರೆಸಿಡೆನ್ಸಿಯಲ್ಲಿ ನಡೆಯಲಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿಬಿ ಸುರೇಶ್ ಉದ್ಘಾಟಿಸುವರು. ಸಿಒಎ ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಅಧ್ಯಕ್ಷತೆ ವಹಿಸುವರು. ജില്ലാ സമ്മേളനം വരുന്ന 20ാം തീയതി രാജ്യ റെസിഡൻസിയിൽ വെച്ച് ചേരുകയാണ്. നമ്മുടെ ഈ ജില്ലാ കൺവെൻഷൻ അധ്യക്ഷമായിട്ടുള്ളത് ജില്ലാ പ്രസിഡന്റ് ഉദ്ഘാടനം സംസ്ഥാന സെക്രട്ടറി സുരേഷ്. 30 ಲಕ್ಷ ಚಂದಾದಾರರನ್ನು ಹೊಂದಿರುವ ಕೇರಳ ವಿಷನ್ ಡಿಜಿಟಲ್ ಟಿವಿ ಭಾರತದಲ್ಲೇ ಅತಿದೊಡ್ಡ 5ನೇ ಸೇವಾ ಪೂರೈಕೆದಾರರಾಗಿದ್ದಾರೆ. ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ 12 ಲಕ್ಷ ಚಂದಾದಾರರನ್ನು ಹೊಂದಿ ಇಂಡಿಯಾದಲ್ಲೇ ಅತಿದೊಡ್ಡ 6ನೇ ಸರ್ವಿಸ್ ಪ್ರೊವೈಡರ್ ಆಗಿ ಮುನ್ನಡೆಯುತ್ತಿರುವಾಗ, ಕೇರಳದಲ್ಲಿ ಈ 2 ವಿಭಾಗಗಳಲ್ಲಿಯೂ ವರ್ಷಗಳಿಂದ ಆರಂಭವಾಗಿ 1ನೇ ಸ್ಥಾನದಲ್ಲಿ ಕೇರಳ ವಿಷನ್ ಮುಂದುವರೆಯುತ್ತಿದೆ. ಭಾರತದಲ್ಲಿ ರೂರಲ್ ಕನೆಕ್ಟಿವಿಟಿ ಹಾಗೂ ಆಯಾ ರಂಗದಲ್ಲಿ ಅತಿ ವೇಗದಲ್ಲಿ ಬೆಳವಣಿಗೆ ದಾಖಲಿಸಿದ ಹೆಸರುಗಳ ಪಟ್ಟಿಯಲ್ಲಿ ಕೇರಳ ವಿಷನ್ 1ನೇ ಸ್ಥಾನದಲ್ಲಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಗ್ರಾಮ, ಹಳ್ಳಿ, ನಗರಗಳಲ್ಲಿ ನಡೆಯುವ ದೈನಂದಿನ ಘಟನೆಯ ಬೆಳವಣಿಗೆಯ ಕುರಿತು ಸೂಕ್ತ ಹಾಗೂ ಸ್ಪಷ್ಟವಾದ, ನಿಷ್ಪಕ್ಷವಾಗಿ, ಸಕಾಲಿಕವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದು, ಮೂಲ ವರ್ಗಗಳ ಅವಶ್ಯಗಳು, ಸಮಸ್ಯೆಗಳನ್ನು ಪರಿಹರಿಸುವುದು, ಸಂಬಂಧಿಸಿದ ಉದ್ಯೋಗಿಗಳ ಹಾಗೂ ಆಡಳಿತ ಅಧಿಕಾರಿಗಳ ಗಮನಕ್ಕೆ ತರಲು ಜಿಲ್ಲಾ ಚಾನೆಲ್ ಹಾಗೂ 3 ಸ್ಥಳೀಯ ಚಾನೆಲ್ಗಳು ಪ್ರಸಾರ ಮಾಡುತ್ತಿದೆ. ಸುದ್ದಿಯ ಜೊತೆಗೆ ಜಿಲ್ಲೆಯ ಪ್ರಮುಖ ಉತ್ಸವ, ಆಚರಣೆಯ ನೇರ ಪ್ರಸಾರ, ಮನರಂಜನೆ ಮುಂತಾದ ಕಾರ್ಯಕ್ರಮಗಳನ್ನು സകാലികವಾಗಿ ഈ 4 ചാനലുകൾ ಕಾರ್ಯಾಚರಿಸಿ ಮುಂದುವರೆಯುತ್ತಿದೆ. രാജ്യത്ത് 32 ലക്ഷം സേവന ദാതാക്കളുമായി കേരള വിഷൻ 5ാം സ്ഥാനത്താണ് പ്രവർത്തിക്കുന്നത്. ഇന്റർനെറ്റ് രംഗത്ത് കേരള വിഷന്റെ സ്ഥാനം 6ാം സ്ഥാനത്താണ് രാജ്യത്ത് പ്രവർത്തിക്കുന്നത്. നമ്മൾ മനസ്സിലാക്കേണ്ട ഒരു കാര്യം, കേരളം എന്ന് പറയുന്ന കൊച്ചു പ്രദേശത്ത് നിന്ന് മാത്രം ബിസിനസ് ചെയ്തുകൊണ്ടാണ് ഇത്രയും വലിയ നേട്ടം കേരള വിഷൻ സ്വന്തമാക്കിയിട്ടുള്ളത് എന്നുള്ളതാണ്. ಸುದ್ದಿಗೋಷ್ಠಿಯಲ್ಲಿ ಸಂಘಟಕ ಸಮಿತಿ ಚೇರ್ಮನ್ ಸತೀಶ್ ಕೆ ಪಾಕಂ, ಸಿಒಎ ಜಿಲ್ಲಾಧ್ಯಕ್ಷ ವಿವಿ ಮನೋಜ್, ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್, ಕೆಸಿಸಿಎಲ್ ನಿರ್ದೇಶಕ ಲೋಹಿತಾಕ್ಷನ್, ಜಿಲ್ಲಾ ಕೋಶಾಧಿಕಾರಿ ವಿನೋದ್ ಪಿ, ಪ್ರೋಗ್ರಾಂ ಸಮಿತಿ ಚೇರ್ಮನ್ ಟಿವಿ ಮೋಹನನ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕೆಂಪುಕಲ್ಲು ಉತ್ಪಾದಕ ಮಾಲಕರ ಕಲ್ಯಾಣ ಸಂಘದ ಜಿಲ್ಲಾ ಸಮ್ಮೇಳನ ಪೊಯ್ನಾಚಿಯಲ್ಲಿ ನಡೆಯಿತು. ಶಾಸಕ ಎನ್ ನಿಲಿಕುನ್ ಉದ್ಘಾಟಿಸಿದರು. ಪೊಯ್ನಾಚಿಯಲ್ಲಿ ಅಧಿಕ ಮಳೆಯಾಗುವ ಸಂದರ್ಭದಲ್ಲಿ ಗಣಿಗಾರಿಕೆ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಪರವಾನಗಿಗೆ ಸಂಬಂಧಿಸಿದ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಗರಿಷ್ಠ 30 ದಿನಗಳ ಒಳಗೆ ಅನುಮೋದಿಸಬೇಕು. ಮುಂತಾದ ಬೇಡಿಕೆಗಳನ್ನು ಕೆಂಪುಕಲ್ಲು ಉತ್ಪಾದಕ ಮಾಲಕರ ಕಲ್ಯಾಣ ಸಂಘದ ಜಿಲ್ಲಾ ಸಮ್ಮೇಳನ ಆಗ್ರಹಿಸಿತು. ಪೊಯ್ನಾಚಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎನ್ ನಿಲಿಕುನ್ ಉದ್ಘಾಟಿಸಿದರು. ഏറ്റവും കൂടുതൽ രൂക്ഷമായ തൊഴിലില്ലായ്മയും അതേ തുടർന്നുള്ള മറ്റ് പ്രതിസന്ധികളൊക്കെ അഭിമുഖീകരിക്കുന്ന ഒരു സംസ്ഥാനമായ കേരളത്തിൽ നിങ്ങളെപ്പോലെ സ്വയം തൊഴിലെടുത്ത് സ്വന്തം കാര്യം നിൽക്കാൻ, അതുപോലെ തന്നെ കുടുംബത്തെ നീതിപ്പോറ്റാനും ഒക്കെ അധ്വാനിക്കുന്ന നിങ്ങളെ പ്രോത്സാഹിപ്പിക്കുകയും നിങ്ങൾക്ക് കലവറയില്ലാത്ത പിന്തുണയൊക്കെ നൽകേണ്ടത് സർക്കാരിൻ്റെ ബാധ്യതയാണ് എന്ന കാര്യത്തിൽ യാതൊരു സംശയമില്ല. അത് ഏത് സർക്കാരുമായിക്കൊള്ളട്ടെ, മാറി മാറുന്നത് സർക്കാരിൻ്റെ ബാധ്യതയാണ്. ಜಿಲ್ಲಾಧ್ಯಕ್ಷ ಸುಧಾಕರ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು. ಎಎಸ್ಪಿ ಪಿ ಬಾಲಕೃಷ್ಣ ನಾಯರ್, ರಾಜ್ಯಾಧ್ಯಕ್ಷ ನಾರಾಯಣ ಕೊಳತ್ತೂರು, ಕಾರ್ಯದರ್ಶಿ ಕೆ ಮಣಿಕಂಠನ್, ಶೌಕತ್ ಮಲಪುರ, ಎಂ ವಿನೋದ್ ಕುಮಾರ್, ರವಿ ರೈ, ವಿಶ್ವನಾಥ್ ರೈ, ಕಮರುದ್ದೀನ್, ಹುಸೈನ್ ಬೆರ್ಕಾ, ಎಂ ವಿಶ್ವಂಬರನ್ ಎಂಬುವರು ಮಾತನಾಡಿದರು. ಕೆಂಪುಕಲ್ಲು ವಲಯದಲ್ಲಿ ಮಾಜಿ ಕಾರ್ಯಕರ್ತರಾದ ಆದಂ ಕುಂಜಿ, ಖಾದರ್ ಎರಿಯಪ್ಪಾಡಿ, ಎಟಿ ಜೋಸೆಫ್, ದಾಮೋದರನ್, ನಾರಾಯಣ ಪಿಲಾತರ, ಸಿಕೆ ಚಂದ್ರನ್ ಎಂಬುವರನ್ನು ಸನ್ಮಾನಿಸಲಾಯಿತು. ನೂತನ ಪದಾಧಿಕಾರಿಗಳ ಆಯ್ಕೆಯೂ ನಡೆಯಿತು. ಸುಧಾಕರ ಪೂಜಾರಿ ಅಧ್ಯಕ್ಷರಾಗಿ ಕೆಟಿ ಅನಿಲ್ ಕುಮಾರ್, ರೆಜಿ ಮ್ಯಾಥ್ಯೂ ಚಂದ್ರನ್ ಉಪಾಧ್ಯಕ್ಷರಾಗಿ, ಹುಸೈನ್ ಬೆರ್ಕಾ ಪ್ರಧಾನ ಕಾರ್ಯದರ್ಶಿಯಾಗಿ, ಗೋಪಾಲಕೃಷ್ಣನ್, ವಿಶ್ವಂಬರನ್, ಸಿಕೆ ಲತೀಫ್ ಜೊತೆ ಕಾರ್ಯದರ್ಶಿಯಾಗಿ, ಎಂ ವಿನೋದ್ ಕುಮಾರ್ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಪೂರ್ವಭಾವಿಯಾಗಿ ಚಪ್ಪರ ಮುಹೂರ್ತ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಪೂರ್ವಭಾವಿಯಾಗಿ ಚಪ್ಪರ ಮುಹೂರ್ತ ನೆರವೇರಿತು. ಕ್ಷೇತ್ರ ತಂತ್ರಿವರ್ಯರಾದ ಡಾಕ್ಟರ್ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀಕೃಷ್ಣ ಉಪಾಧ್ಯಾಯ ಅವರ ಪೌರೋಹಿತ್ಯದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಕ್ಷೇತ್ರದ ಪವಿತ್ರ ಪಾಣಿ ಬಾರಿಕಾಡು ರತನ್ ಕುಮಾರ್ ಕಾಮಾಡ, ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾನ, ಕ್ಷೇತ್ರ ಶಿಲ್ಪಿ ಕೃಷ್ಣ ಪ್ರಸಾದ್ ಮುನಿಯಂಗಳ, ಸಮಿತಿ ಅಧ್ಯಕ್ಷ ಮಂಜುನಾಥ ಕಾಮತ್, ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಜಯದೇವ ಕಂಡಿಗೆ, ಸಮಿತಿ ಉಪಾಧ್ಯಕ್ಷ ರಾಜೀವನ್ ನಂಬ್ಯಾರ್, ಕ್ಷೇತ್ರ ಕಾರ್ಯನಿರ್ವಹಣಾಧಿಕಾರಿ ಟಿ ರಾಜೇಶ್, ಚಪ್ಪರ ಸಮಿತಿಯ ಮುರಳಿಗಟ್ಟಿ, ಕಾರ್ತಿಕ್ ಶೆಟ್ಟಿ, ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಸದಸ್ಯರು ಹಾಗೂ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಭಕ್ತರು ಭಾಗವಹಿಸಿದ್ದರು. ಕ್ಷೇತ್ರದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಜರುಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ 2024-25ನೇ ವಾರ್ಷಿಕ ಯೋಜನೆಯ ಭಾಗವಾಗಿ ಜಾರಿಗೊಳಿಸುವ ಗ್ರಾಮ ಪಂಚಾಯತ್ನ ಸಿಡಿಎಸ್ ಕುಟುಂಬಶ್ರೀ ಬಾಲಸಭಾ ಮಕ್ಕಳಿಗಿರುವ ಉಚಿತ ಕರಾಟೆ ತರಬೇತಿಗೆ ಜಿಎಚ್ಎಸ್ಎಸ್ ಮೊಗ್ರಾಲ್ ಪುತ್ತೂರು ಶಾಲಾ ಸಭಾಂಗಣದಲ್ಲಿ ಚಾಲನೆ ದೊರಕಿತು. ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಸಲ್ ಉದ್ಘಾಟಿಸಿದರು. ಮಕ್ಕಳಲ್ಲಿ ಸ್ವರಕ್ಷಣೆ ಹಾಗೂ ಶಾರೀರಿಕ ಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಕುಟುಂಬಶ್ರೀ ಸಿಡಿಎಸ್ನ ನೇತೃತ್ವದಲ್ಲಿ ಪಂಚಾಯತ್ನ ಸಹಕಾರದೊಂದಿಗೆ ಉಚಿತ ಕರಾಟೆ ತರಬೇತಿ ನೀಡುತ್ತಿರುವುದು. ಕೇರಳದಲ್ಲಿಯೇ ಮೊದಲ ಬಾರಿಗೆ ಬಾಲಸಭಾದ ಮಕ್ಕಳಿಗಾಗಿ ಜಾರಿಗೆ ತಂದಿರುವ ಕರಾಟೆ ತರಬೇತಿ ಕೇರಳದಲ್ಲಿ ಜಾರಿಗೊಳಿಸಿದ ಏಕಮಾತ್ರ ಪಂಚಾಯತ್ ಆಗಿದೆ ಮೊಗ್ರಾಲ್ ಪುತ್ತೂರು ಪಂಚಾಯತ್. ಪ್ರಸ್ತುತ ನೋಂದಣಿ ಮಾಡಿರುವ 200 ಮಕ್ಕಳಾಗಿದ್ದಾರೆ ಮೊದಲ ಹಂತದಲ್ಲಿ ತರಬೇತಿ ಪಡೆಯುತ್ತಿರುವುದು. ಜಿಎಚ್ಎಸ್ಎಸ್ ಮೊಗ್ರಾಲ್ ಪುತ್ತೂರು ಶಾಲಾ ಸಭಾಂಗಣದಲ್ಲಿ ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಸಲ್ ಉದ್ಘಾಟಿಸಿದರು. ವಾರ್ಡ್ ಜನಪ್ರತಿನಿಧಿ ನೌಫಲ್ ಪುತ್ತೂರು ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯತ್ ಸದಸ್ಯರಾದ ರಫಿ ಎರಿಯಾಲ್, ಅಸ್ಮೀನಾ ಶಾಫಿ ಎಂಬಿವರು ಮಾತನಾಡಿದರು. ಮಾಜಿ ಸಿಡಿಎಸ್ ಚೇರ್ಪರ್ಸನ್ ನಜ್ಮಾ ಅಬ್ದುಲ್ ಖಾದರ್, ಸಿಡಿಎಸ್ ಆಡಳಿತ ಸಮಿತಿ ಸದಸ್ಯರು, ಬಾಲಸಭಾ ಆರ್ಪಿ ಮೆಂಟರ್ಗಳು, ಕರಾಟೆ ತರಬೇತುದಾರರಾದ ಸೆನ್ಸೈ ಸಾಬಿತ್, ಎನ್ಸಿ ರಮೇಶ್ ಎಂಬಿವರು ನೇತೃತ್ವ ವಹಿಸಿದ್ದರು. ಸಿಡಿಎಸ್ ಚೇರ್ಪರ್ಸನ್ ರಸಿಯಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲಂಕೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಪುನಃ ಪ್ರತಿಷ್ಠಾ ಕಲಶೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಮಂಗಳವಾರ ಧೂಮಾವತಿ ಪ್ರತಿಷ್ಠೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವ 60 ಕೆಯು ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಮಂಗಳವಾರ ಬೆಳಗ್ಗೆ ಪ್ರಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆ ನಡೆಯಿತು. ನಂತರ ಕುಂಭರಾಶಿ ಸ್ವಾತಿ ನಕ್ಷತ್ರದಲ್ಲಿ ಧೂಮಾವತಿ ಪ್ರತಿಷ್ಠೆ ನಡೆಯಿತು. ನಂತರ ಕುಂಬೇಶ ಕಲಶಾಭಿಷೇಕ, ಜೀವ ಕಲಶಾಭಿಷೇಕ, ಪೂಜೆ, ಬ್ರಹ್ಮಕಲಶಾಭಿಷೇಕ, ಅರಿತ್ರವಲ್ ಮಹಾಪೂಜೆ ನಡೆಯಿತು. ತದನಂತರ ನಿತ್ಯ ನೈಮಿತ್ಯಾದಿ ನಿರ್ಣಯ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಬರುತ್ತಿವೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೆಣ್ಮಕಜೆ ಗ್ರಾಮ ಪಂಚಾಯಿತಿಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ವಿಭಾಗದ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಾರ್ಥವಾಗಿ ಮೇಜು ಮತ್ತು ಕುರ್ಚಿ ವಿತರಣೆ ಕಾರ್ಯಕ್ರಮ ಪಂಚಾಯಿತಿಯಲ್ಲಿ ಜರುಗಿತು. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಯೋಜನೆಯನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು.
ಹೆಣ್ಮಕಜೆ ಗ್ರಾಮ ಪಂಚಾಯತ್ನ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ವಿಭಾಗದ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಾರ್ಥವಾಗಿ ಮೇಜು ಮತ್ತು ಕುರ್ಚಿ ವಿತರಣೆ ಕಾರ್ಯಕ್ರಮ ಪಂಚಾಯತ್ನಲ್ಲಿ ಜರುಗಿತು. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಯೋಜನೆಯ ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು. ಪಂಚಾಯತ್ ಉಪಾಧ್ಯಕ್ಷೆ ರಾಮ್ಲಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯತ್ ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸೌದಾಬಿ ಹನೀಫ್, ಪಂಚಾಯತ್ ಸದಸ್ಯರಾದ ಕುಸುಮಾವತಿ ಟೀಚರ್, ರಾಮಚಂದ್ರ ಎಂ, ನರಸಿಂಹ ಪೂಜಾರಿ, ಉಷಾ ಕುಮಾರಿ ಮೊದಲಾದವರು ಪಾಲ್ಗೊಂಡಿದ್ದರು. ಸಹಾಯಕ ಕಾರ್ಯದರ್ಶಿ ಗಿರೀಶ್ ಸ್ವಾಗತಿಸಿ ಕ್ಲರ್ಕ್ ಲಿಕೇಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಫೈರ್ಫ್ಲೈಸ್ ಅಂಡ್ ಹ್ಯೂಮನ್ಸ್ ಆಫ್ ಕಾಸರಗೋಡು ಆಯೋಜಿಸಿದ ಮ್ಯೂಸಿಕ್ ಜಾಮ್ ಅಂಡ್ ಓಪನ್ ಮೈಕ್ ಕಾರ್ಯಕ್ರಮ ಗಮನಾರ್ಹವಾಗಿತ್ತು. ಸ್ಥಳೀಯವಾಗಿ ಕಲೆಯನ್ನು ಉತ್ತೇಜಿಸುವ ಎಂಬ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. ಫೈರ್ಫ್ಲೈಸ್ ಹಾಗೂ ಹ್ಯೂಮನ್ಸ್ ಆಫ್ ಕಾಸರಗೋಡು ಆಯೋಜಿಸಿದ ಮ್ಯೂಸಿಕ್ ಜಾಮ್ ಅಂಡ್ ಓಪನ್ ಮೈಕ್ ಕಾರ್ಯಕ್ರಮ ಗಮನಾರ್ಹವಾಗಿತ್ತು. ಸ್ಥಳೀಯವಾಗಿ ಕಲೆಯನ್ನು ಉತ್ತೇಜಿಸುವ ಎಂಬ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. ಇಂತಹ ಕಾರ್ಯಕ್ರಮಗಳು ಉದಯೋನ್ಮುಖ ಕಲಾವಿದರಿಗೆ ಅವರ ಕಲೆಯನ್ನು ಅಭ್ಯಾಸ ಮಾಡಲಿರುವ ವೇದಿಕೆಯನ್ನು ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಕಲೆಯ ವೈವಿಧ್ಯತೆಯನ್ನು ಜಾಗೃತಗೊಳಿಸುತ್ತಿದೆ. ಕಾಸರಗೋಡು ಸಾಹಿತ್ಯ ಉತ್ಸವ ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿತು. ಪ್ರೇಕ್ಷಕರನ್ನು ತಮ್ಮತ್ತ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ. മീനാക്ഷിയായി എന്നിൽ നീ പെറ്റമന്തിന്നവളെ തത്ത ചുണ്ടുള്ള വാമുറുക്കി അന്തിക്കൊരുത്തി മുറുക്കി ചുവപ്പിച്ചു വീണത് ചേറ്റിലാണേ. പെറ്റമന്തിന്നവളെ തത്ത ചുണ്ടുള്ള വാമുറുക്കി അന്തിക്കൊരുത്തി മുറുക്കി ചുവപ്പിച്ചു വീണത് ചേറ്റിലാണേ. ಫೈರ್ಫ್ಲೈಸ್ ಹಾಗೂ ಹ್ಯೂಮನ್ಸ್ ಆಫ್ ಕಾಸರಗೋಡು ಈ ತರಹದ ಕಾರ್ಯಕ್ರಮವನ್ನು ಆಯೋಜಿಸುವ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ವೀಕ್ಷಕರನ್ನು ಆಕರ್ಷಿಸುತ್ತಾರೆ ಹಾಗೂ ಆಸಕ್ತಿ ಇರುವವರನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಹಕರಿಸುತ್ತಾರೆ. ಫೈರ್ಫ್ಲೈಸ್ ತಂಡದ ಸದಸ್ಯರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ದ್ವಿದಿನ ವಿಜ್ಞಾನ ಹಾಗೂ ಆಹಾರ ಮೇಳ ನಡೆಯಿತು. ವಿಜ್ಞಾನ ಮೇಳವನ್ನು ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ ಉದ್ಘಾಟಿಸಿದರು. ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಿಜ್ಞಾನ ಹಾಗೂ ಆಹಾರ ಮೇಳ ನಡೆಯಿತು. ನೂತನ ತಂತ್ರಜ್ಞಾನವನ್ನು ಬಳಸಿ ಅವಘಡಗಳ ತೀವ್ರತೆ ಕಡಿಮೆಗೊಳಿಸುವ ಹಲವು ತಂತ್ರಜ್ಞಾನಗಳನ್ನು ಪರಿಚಯಿಸುವ 2 ದಿನಗಳ ಮೇಳದಲ್ಲಿ ವಿದ್ಯಾರ್ಥಿಗಳು ಸೃಜನಶೀಲತೆ ಹಾಗೂ ವಿಜ್ಞಾನದ ಪ್ರಾಯೋಗಿಕ ಜ್ಞಾನ ಪ್ರದರ್ಶಿಸಿದರು. ವಿಜ್ಞಾನ ಮೇಳವನ್ನು ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ ಉದ್ಘಾಟಿಸಿದರು. ನಾನಾ ಕ್ಲಬ್ಗಳನ್ನು ಪ್ರಾಂಶುಪಾಲ ಅಬ್ದುಲ್ ಖಾದರ್ ಹಾಗೂ ಕೋಆರ್ಡಿನೇಟರ್ಗಳು ನಿರ್ವಹಿಸಿದರು. ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜುಬೈದಾ ನೂರ್ ಜಹಾನ್ ಸ್ವಲಾಹಿ ಮುಖ್ಯ ಅತಿಥಿಗಳಾಗಿದ್ದರು. 5ನೇ ತರಗತಿ ವಿದ್ಯಾರ್ಥಿಗಳಾದ ರೈಹಾನ್ ನೌಶಾದ್ ಹಾಗೂ ಅಬ್ದುಲ್ ಆಯಾನ್ ಶೈಖ್ ಪರಿಚಯಿಸಿದ ಅಡ್ವಾನ್ಸ್ ಆಕ್ಸಿಡೆಂಟ್ ಅಲರ್ಟ್ ಸಿಸ್ಟಮ್ ಮೂಲಕ ಅಪಘಾತವಾದ ತಕ್ಷಣ GPS ಮತ್ತು GSM ತಂತ್ರಜ್ಞಾನ ಸಹಾಯದಿಂದ ಸಂಬಂಧಿಸಿದ ಮೊಬೈಲ್ ಸಂಖ್ಯೆ ಹತ್ತಿರದ ಆಸ್ಪತ್ರೆಗಳಿಗೆ ಮಾಹಿತಿ ಕಳುಹಿಸುವ ಪ್ರದರ್ಶನ ಗಮನ ಸೆಳೆಯಿತು. ವಿದ್ಯಾರ್ಥಿಗಳ ಈ ಪ್ರಯತ್ನ ಭವಿಷ್ಯದಲ್ಲಿ ಅಪಘಾತ ನಿಯಂತ್ರಣ, ರಕ್ಷಣಾ ಕಾರ್ಯಚಟುವಟಿಕೆಗೆ ಮಹತ್ತರ ಕೊಡುಗೆಯಾಗಲಿದೆ ಎಂದು ಸಂದರ್ಶನಕಾರರು ಅಭಿಪ್ರಾಯಪಟ್ಟರು. ಆಹಾರ ಮೇಳದಲ್ಲಿ ನಾನಾ ಪ್ರಾಂತ್ಯಗಳ ಪಾರಂಪರಿಕ ಆರೋಗ್ಯಕರ ಆಹಾರಗಳನ್ನು ತಯಾರಿಸಿ ಪ್ರದರ್ಶಿಸಲಾಯಿತು. ಆಹಾರದ ಗುಣಮಟ್ಟ, ಪೌಷ್ಟಿಕತೆ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ನೀಡಿದರು. ಕುರಾನ್ ಕಂಠಪಾಠ ಮಾಡಿದ ಸಫಾ ನಿಫ್ಸಾಗೆ ಹಾಫಿಜ್ ಬಿರುದು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಳಿ ಕುಂದುಪಾರದ ಮನೆಯೊಂದರಲ್ಲಿ ಎಕ್ಸೈಸ್ ನಡೆಸಿದ ತಪಾಸಣೆ. 68.317 ಗ್ರಾಂ ಮಾದಕ ವಸ್ತು ವಶಕ್ಕೆ. MDMA ಮಾರಾಟ ಮಾಡುತ್ತಿದ್ದ ಉಪ್ಪಳ ನಿವಾಸಿ ಎ ಮೊಹಮ್ಮದ್ ಶಮೀರ್ 25.9 ಗ್ರಾಂ MDMAಯೊಂದಿಗೆ ಬಂಧನ. ಕೆಪಿಪಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲೆಕ್ಟರೇಟ್ ಕಚೇರಿ ಪರಿಸರದಲ್ಲಿ ಧರಣಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪತಿ ಪತ್ನಿಯ ಮಧ್ಯೆ ಉಂಟಾದ ವಿರಸ ಪರಿಹರಿಸಲು ಒಪ್ಪದ ಸಂಬಂಧಿಕ ಯುವಕರನ್ನು ಹಲ್ಲೆಗೈದ ಘಟನೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಜಿಲ್ಲಾ ಕನ್ವೆನ್ಷನ್ ಫೆಬ್ರವರಿ 20ರಂದು ಕಾಂಜಂಗಾಡ್ ರಾಜ್ ರೆಸಿಡೆನ್ಸಿಯಲ್ಲಿ. ಕೆಂಪುಕಲ್ಲು ಉತ್ಪಾದಕ ಮಾಲಕರ ಕಲ್ಯಾಣ ಸಂಘದ ಜಿಲ್ಲಾ ಸಮ್ಮೇಳನ ಪೊಯ್ನಾಚಿಯಲ್ಲಿ ಶಾಸಕ ಎನ್.ಎ. ನೆಲಿಕುಂದ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.